ನಮಸ್ಕಾರ ವೀಕ್ಷಕ ಬಂಧುಗಳೇ. ಇವತ್ತು ಮುಜರಾಯಿ ಇಲಾಖೆಯ ಸುಪ್ರೀಂ ಅಂತ ಯಾರಿದ್ದಾರೆ ಆ ಅಧಿಕಾರಿಗಳೊಬ್ಬರು ಬೇರೆ ಏನೋ ವಿಚಾರಕ್ಕೆ ವೈಯಕ್ತಿಕವಾಗಿ ಸೇರಿದ್ವಿ. ಮುಜರಾಯಿ ಇಲಾಖೆಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರಗಳ ಮಾಡ್ತಿದ್ದಾರೆ. ಉದಾಹರಣೆಗೆ ನಾನು ಈವರೆಗೆ ಕಳೆದ 4.5 ವರ್ಷಗಳಲ್ಲಿ ಯಾವ ವ್ಯಕ್ತಿಗಳನ್ನ ಬೆರಳು ಮಾಡಿ ತೋರಿಸಿದ್ದೀನಿ, ಭ್ರಷ್ಟಾಚಾರದ ಮುಖವಾಣಿ ಹಾಗೆ ಬದುಕ್ತಾ ಇದ್ದಾರೆ ಅನ್ನುವಂಥ ವ್ಯಕ್ತಿಗಳ ಬಗ್ಗೆ ಏನು ಆರೋಪ ಮಾಡಿದ್ದೀನಿ. ಈ ವ್ಯಕ್ತಿಗಳ ಬಗ್ಗೆ ವೃಥ ಆರೋಪ ಮಾಡ್ತಾ ಮುಜರಾಯಿ ಇಲಾಖೆಯ ವ್ಯವಸ್ಥೆ ಸರಿ ಮಾಡಬೇಕು ಅಂತಂದ್ರೆ ಒಂದು ಕಷ್ಟಕರವಾದ ವಿಚಾರ ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಆ ಮುಜರಾಯಿ ಇಲಾಖೆಯ ಸುಪ್ರೀಂ ಯಾರಿದ್ದಾರೆ ಅವರು ನನ್ನ ಗಮನಕ್ಕೆ ಒಂದನ್ನು ತಂದರು. ಈ ವ್ಯವಸ್ಥೆಯನ್ನ ನಿಧಾನಕ್ಕೆ ಹಂತ ಹಂತವಾಗಿ ಸರಿ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ. ನೀವು ಶಾಂತವಾಗಿರಿ, ಯಾರನ್ನು ಬೆರಳು ಮಾಡಿ ತೋರಿಸಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇರುವಂತ ದಾಖಲೆಗಳೇನಿದೆ ದೇವ ದುರ್ಲಭವಾದ್ದು, ಭಗವಂತನ ಹತ್ರನೂ ಇಲ್ಲ ಬಹುಶಃ. ಅಂತ ದಾಖಲೆಗಳ ಸರದಾರ ಅಂತ ನೀವು ಅನ್ಸ್ಕೊಂಡಿದ್ದೀರಿ. ಅದಕ್ಕೆ ಖಂಡಿತ ರಿಸಲ್ಟ್ ಕೊಡ್ತೀನಿ ನಾನು ಅಂತ ಆ ಹಿರಿಯರು ನನ್ನ ಗಮನಕ್ಕೆ ತಂದರು. ಈ ಹಿನ್ನೆಲೆಯಲ್ಲಿ ನಾನು ವೃಥ ಯಾರನ್ನು ಆರೋಪ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ದೇವಾಲಯದ ವ್ಯವಸ್ಥೆ ಸರಿ ಹೋಗಬೇಕು. ಮುಜರಾಯಿ ಇಲಾಖೆಯಲ್ಲಿ ಸುಸಂಸ್ಕೃತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಆಗ ಸುಧಾರಣೆ ಆಗುತ್ತೆ, ಖಂಡಿತ ಸುಧಾರಣೆ ಆಗುತ್ತೆ. ಆ ವಿಶ್ವಾಸ ನನಗಿದೆ. ಬಂಧುಗಳೇ, ಮುಜರಾಯಿ ಇಲಾಖೆಯ ಅಧಿಕಾರಿಗಳು ವೈಯಕ್ತಿಕವಾಗಿ ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ. ನಾನು ಯಾವ ಸ್ತರದಲ್ಲಿದ್ದೀನಿ, ನನಗೆ ಎಷ್ಟು ಸಂಭಾವನೆ ಸಿಗ್ತಾ ಇದೆ, ಇಂಥ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಭಗವಂತ ಅವಕಾಶ ಮಾಡಿಕೊಂಡಿದ್ದಾನೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂತಹ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೋರ್ತೀನಿ ನಾನು.